ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪಿ ಜಿ ವ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ರೈಡು ನಿಮಗೆ ಆಲ್ರೆಡಿ ಟೈಟ್ಲು ತಮ್ಮನೇಲಲ್ಲಿ ಆಲ್ರೆಡಿ ಗೊತ್ತಿರೋ ಹಾಗೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬಂದು ಸ್ಯಾಟರ್ಡೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸ್ಯಾಟರ್ಡೆ ಮಧ್ಯಾಹ್ನ ಹೊರಟು ಸ್ಯಾಟರ್ಡೆ ಸಂಡೇ ಮುಗಿಸ್ಕೊಂಡು ವಾಪಸ್ ಬರಬೇಕು ಅನ್ನೋ ಪ್ಲ್ಯಾನು ಆ್ಯಕ್ಚುಲಿ. ಸೊ ಇದು ಸ್ಯಾಟರ್ಡೆ. ನೀವು ವಿಡಿಯೋ ನೋಡೋದು ಮಂಡೇ ಇಲ್ಲ ಥರ್ಸ್ಡೇ ನೋಡ್ತೀರಾ, ಯಾಕಂದರೆ ನಾನು ಶೆಡ್ಯೂಲ್ ಮಾಡಿರೋದು ಮಂಡೇ ಬೆಳಗ್ಗೆ 8:30 ಥರ್ಸ್ಡೇ ಬೆಳಗ್ಗೆ 8:30 ಶೆಡ್ಯೂಲ್ ಮಾಡಿರ್ತೀನಿ. ಸೊ ನಮ್ಮನೆ ಇಲ್ಲಿ ಪೀಣ್ಯ ಆಗಿರೋದ್ರಿಂದ ನನಗೆ 8ನೇ ಮೈಲಿ ಹತ್ರ ಆಗುತ್ತೆ. 8ನೇ ಮೈಲಿ ಹತ್ರ ಬಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಎಲ್ಲ ರೈಡಲ್ಲೂ ನೀವು ನೋಡಿದರೆ ಸಾಮಾನ್ಯವಾಗಿ ನಾನು ಇದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸಿ ಮುಂದೆ ರೈಡ್ ಸ್ಟಾರ್ಟ್ ಮಾಡೋದು. ಸೊ ಆ್ಯಕ್ಚುಲಿ ರೈಡು ಮಾಡ್ತಾ ಇರೋದು ಇವತ್ತು ಬಂದು 3 ಜನ, ನಾನು, ಸೋಮು ಮತ್ತು ಅಭಿಷೇಕ್ ಅಂತ. ಆಲ್ರೆಡಿ ಅವರಿಬ್ಬರು ಮುಂದೆ ಹೋಗಿದ್ದಾರೆ ಆ್ಯಸ್ ಯೂಶ್ವಲ್ಲು. ನಮ್ಮದು ಆಫೀಸ್ ಕೆಲಸ ಎಲ್ಲ ಮುಗಿಸಿ ಗಾಡಿ ಬೇರೆ ಸರ್ವಿಸ್ ಮಾಡಿಸ್ಬೇಕಿತ್ತು. ಲಕ್ಷ್ಮೀ ಬೈಕ್ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಕೊಟ್ಟಿದ್ದೆ. ಸೊ ಗಾಡಿ ಒಂದು ಸ್ಪೇರ್ ಪಾರ್ಟ್ಸು ಲೇಟಾಗಿ ಸಿಕ್ತು ಅಂತ ಹೇಳ್ಬಿಟ್ಟು ಅದು ಗಾಡಿ ಸಿಕ್ಕಿದ್ದು ಲೇಟ್ ಆಗೋಯಿತು. ಸೊ ಅಷ್ಟೆಲ್ಲ ಆಲ್ರೆಡಿ ಹೊರಟಿದ್ದಾರೆ. ನೀವು ಮೂವ್ ಆಗಿರಿ, ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದೀನಿ. ಸೊ ಮಧ್ಯಾಹ್ನ ಅಲ್ಲ, ಆ್ಯಕ್ಚುಲಿ ಸಾಯಂಕಾಲ ಆಗ್ಬಿಟ್ಟಿದೆ 4:30. ಇವತ್ತೇ ನಾವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಕ್ಷ್ಮೀ ಗ್ಯಾರೇಜಲ್ಲಿ ಸರ್ವಿಸ್ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಇದೊಂದು ಮ್ಯಾಟಾಗ್ ಸ್ವಿಚ್ ಒಂದು ಎಕ್ಸ್ಟ್ರಾ ಬಂದಿದೆ. ಸೊ ಇದು ಆ್ಯಸ್ ಯೂಶುವಲ್ ಸ್ವಿಚ್ ಇತ್ತು, ಫಾಗ್ ಲ್ಯಾಂಪು. ಈ ಸ್ವಿಚ್ ಏನಪ್ಪ ಅಂತಂದರೆ ದೊಡ್ಡ ಫಾಗ್ ಲ್ಯಾಂಪ್ ಇದೆಯಲ್ಲ ಫ್ರಂಟಲ್ಲಿ 2, ಅದಕ್ಕೆ ವೈರಿಂಗ್ ಹಾರ್ನೆಸ್ ಮಾಡಿಸಿರ್ಲಿಲ್ಲ. ಹಾರ್ನೆಸ್ ಮಾಡಿಸಿ ಮ್ಯಾಟಾಗ್ದು ಸ್ವಿಚ್ ಹಾಕ್ತಿದ್ದೀನಿ. ಸೊ ಇದು ಬಂದು 2 ಹೊಸ ಫಾಗ್ ಲ್ಯಾಂಪ್ ಆ್ಯಡ್ ಆನ್ ಆಗಿದೆ, ತೋರಿಸ್ತೀನಿ. ಎಲ್ಲೋ ಫಿಲ್ಟರ್ಡ್ ಫಾಗ್ ಲ್ಯಾಂಪು, ಮಿನಿ ಫಾಗ್ ಲ್ಯಾಂಪ್ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಚಾರ್ಜರ್ ಚೇಂಜ್ ಆಗಿದೆ, ಕ್ಲಿಪ್ ಟಾಪ್ ಚಾರ್ಜರ್ ಹಾಕ್ತಿದ್ದೀನಿ. ಸೊ ಇದು ಕ್ಯಾಪ್ ಹಾಕಿದ್ರೆ ಅದು ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಆಫ್ ಆಗುತ್ತೆ, ಸ್ವಿಚ್ ಆಫ್ ಸ್ವಿಚ್ ಆನ್ ಆಗುತ್ತೆ. ಸೊ ಕ್ಯಾಪ್ ತೆಗೆದಾಗ ಆನ್ ಇರುತ್ತೆ, ಕ್ಯಾಪ್ ಹಾಕಿದ್ರೆ ಸ್ವಿಚ್ ಆಫ್ ಆಗುತ್ತೆ. ಸೊ ಅಷ್ಟೇ ಚೇಂಜಸ್, ಇನ್ನೇನಿಲ್ಲ. ಕಂಪ್ಲೀಟ್ ಸರ್ವಿಸ್ ಆಗಿದೆ ಗಾಡಿ. ಇದಾದಮೇಲೆ ನಾವು ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಟೈಮು ಸಂಜೆ 7 ಗಂಟೆ ಆಯ್ತಾ ಬಂತು. ಸೊ ಅವ್ರು ಆಲ್ರೆಡಿ ನನಗಿಂತ 2 ಅವರ್ಸ್ ಮೊದಲೇ ಸೋಮು ಮತ್ತು ಅಭಿಲಾಷ್ ಹೊರಟಿದ್ರು. ಸೊ ಅವ್ರು ಆಲ್ಮೋಸ್ಟ್ ಇನ್ನೇನು ನಿಯರ್ ಬೈ ಧರ್ಮಸ್ಥಳ ರೀಚ್ ಆಗಿಬಿಟ್ಟಿರ್ತಾರೆ. ನಂದು ಗಾಡಿ ಸ್ವಲ್ಪ ಸರ್ವಿಸಿಂದ ಸಿಗೋದು ಲೇಟ್ ಆಗಿದ್ದ ಕಾರಣ ನಂದು ಲೇಟ್ ಆಯಿತು. ಸೊ ಹಾಸನ ಇನ್ನೊಂದು 20 ಕಿಲೋಮೀಟರ್ಸ್ ಇದೆ ಅನ್ಬೇಕಾದ್ರೆ ಒಂದು ಟೋಲ್ ಸಿಗುತ್ತಲ್ಲ, ಅಲ್ಲಿ ಟೋಲಲ್ಲಿ ನಿಲ್ಲಿಸಿ ಇಲ್ಲಿ ಒಂದು ಟೀ ಕುಡಿದು ಮತ್ತು ಬಂದು ತಿಂದು ಹೊರಡ್ತಾ ಇದ್ದೀನಿ. ಇವತ್ತು ಸಂಜೆ ದರ್ಶನಕ್ಕೆ ಹೋಗೋದು ಡೌಟು, ಯಾಕಂದರೆ ನಾನು ಡೈರೆಕ್ಟು ಧರ್ಮಸ್ಥಳಗೆ ಮ್ಯಾಪ್ ಹಾಕಿದ್ದೀನಿ. ಇನ್ನೂ 131 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ 3 hours 10 minutes ಆ್ಯಾವ್ರೇಜ್ ಟೈಮ್ ತೋರಿಸ್ತಿದೆ ರೀಚ್ ಆಗೋದಕ್ಕೆ. 10 ಗಂಟೆ ಆಗಿಬಿಡುತ್ತಂತೆ. ಸೊ 8:30ಗೆ ಲಾಸ್ಟ್ ದರ್ಶನ ಆಗಿರೋದ್ರಿಂದ ಡೌಟು. ಲೇಟ್ ಆಯಿತು ಅಂದರೆ ಏನು ನೋ ಇಶ್ಯೂ. ಸೊ ನೈಟ್ ಬೇಗ ಮಲಗಿ ಅರ್ಲಿ ಮಾರ್ನಿಂಗ್ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ರೈಡ್ ಕಂಟಿನ್ಯೂ ಮಾಡ್ತೀನಿ. ಸೊ ರೋಡಲ್ಲಿ ಏನು ಅಂಥ ಇಂಟ್ರೆಸ್ಟಿಂಗ್ ಏನು ಇರಲಿಲ್ಲ, ಯಾಕಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ. ಅದೇ ರೋಡು, ಅದೇ ಹೈವೇ. ಕನ್ಸ್ಟ್ರಕ್ಷನ್ ಒಂದು ಆಗ್ತಿದೆ ಅಷ್ಟೇ, ಅದನ್ನ ಇನ್ನೇನು ತೋರಿಸೋದು ಅಂತ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಸೊ ಟೀಗೆ ಅಂತ ನಿಲ್ಸಿದ್ನಲ್ಲ, ಅಲ್ಲಿ ಟೀ ಕುಡಿದು ಹೊರಡ್ಬೇಕಾದ್ರೆ ಆನ್ ಮಾಡಿದೆ. ಸೊ ಇನ್ನೇನು 7 ಗಂಟೆ ಆಯ್ತಾ ಬಂತು. ಆರಾಮಾಗಿ ಹೋಗಿ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಏನು ಸಿಚುವೇಶನ್ ಇದೆ ಎಲ್ಲ ಹೇಳಿ ತೋರಿಸ್ತೀನಿ. ಇನ್ನು ಇಬ್ಬರು ಆ್ಯಕ್ಚುಲಿ ನೈಟ್ ಓಡ್ತಾ ಇದ್ದಾರೆ, ಲೇಟ್ ನೈಟ್ ಓಡ್ತಾರಂತವರು. ನನಗೆ ಲೇಟ್ ನೈಟ್ ರೈಡಿಂಗ್ ಅಷ್ಟು ಕಂಫರ್ಟಬಲ್ ಇರಲ್ಲ. ಯಾಕೆ ಸುಮ್ಮನೆ ಅನ್ಕಂಫರ್ಟಬಲಲ್ಲಿ ರೈಡ್ ಮಾಡೋದು. ಅಟ್ಲೀಸ್ಟ್ ಇವಾಗ ಹೋಗಿ ರೀಚ್ ಆದರೆ ನಾನು 9:30 10 o'clock ಒಳಗಡೆ ರೀಚ್ ಆಗಿಬಿಡ್ತೀನಿ. ಓಕೆ 9:30 10 ಅಂದರೆ ನಾನು ಯೂಶ್ವಲಿ ಮಲಗೋದೇ 11:30 ಆಗುತ್ತೆ. ಅಷ್ಟೊಳಗಡೆ ಹೋಗ್ಬಿಡ್ಬೋದು. ಸೊ ನಿದ್ದೆ ಎಲ್ಲ ಮಾಡಿಕೊಂಡು ಅಷ್ಟೆಲ್ಲ ಕಷ್ಟಪಟ್ಟೆಲ್ಲ ಓಡಿಸೋದ್ರಲ್ಲಿ ಏನು ಅರ್ಥ ಇಲ್ಲ.
ಸೊ ಬನ್ನಿ ಇನ್ನೇನು ಹೋಗೋಣ. ಸೊ ಟೈಮ್ ಬಂದು 8 ಗಂಟೆ ಆಯಿತು. ಈಗ ಜಸ್ಟ್ ಸಕಲೇಶ್ಪುರ ರೀಚ್ ಆಗಿದ್ದೀನಿ. ಸೊ ಹಾಸನ್ ಟು ಸಕಲೇಶ್ಪುರ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗೋಗಿದೆ. ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಫುಲ್ ಕಿತ್ತೋಗಿ ಚಿತ್ರಾನ್ನ ಆಗೋಗಿದೆ. ಹೆಂಗಂದರೆ ಲಿಟ್ರಲಿ ಒಂದು 20 ಕಿಲೋಮೀಟ್ರ್ ಬರೋಕ್ಕೆ 1 ಅವರ್ ಬೇಕಾಯಿತು. ಅಷ್ಟು ವರ್ಸ್ಟ್ ಆಗಿದೆ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗೋಗಿದೆ. ಬೆಟರು ನೀವು ಚಾರ್ಮಡಿ ಕಡೆಯಿಂದ ಬಂದರೆ ಬೆಸ್ಟ್ ಅನಿಸುತ್ತೆ. ಗೊತ್ತಿಲ್ಲ ಇನ್ನು ಮುಂದೆ ಹೆಂಗಿದೆ ರೋಡು. ನಮ್ಮ ಮುಂದೆ ಹೋಗಿರೋ ಹುಡುಗರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ತೆಗಿತಾ ಇಲ್ಲ. ಮೇ ಬಿ ಇನ್ನೂ ರೈಡ್ ಮಾಡ್ತಾ ಇರ್ತಾರೆ. ರೋಡ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಅಂದರೆ ವರ್ಸ್ಟು. ಬೇಜಾರಾಗೋಯ್ತು ಒಂದು ಸ್ವಲ್ಪ ದೂರ ಬರೋಷ್ಟರಲ್ಲಿ. ಸೊ ಹೆಂಗೂ 8 ಗಂಟೆ ಆಗೋಯ್ತು. ಇವತ್ತು ದರ್ಶನ ಮಾಡೋಕ್ಕಾಗಲ್ಲ. ಧರ್ಮಸ್ಥಳ ಮೇಯ್ನ್ ದೇವಸ್ಥಾನದಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗಲ್ಲಿ ಅಕ್ಕಪಕ್ಕ ಹೋಟೆಲ್ಸಲ್ಲಿ ತುಂಬ ಊಟ ಅಂತೂ ತುಂಬ ವರ್ಸ್ಟ್ ಆಗಿರುತ್ತೆ. ಹಲೋ, ಎಲ್ಲಪ್ಪ ಇದ್ದೀರಾ? ಸರಿ, ರೀಚ್ ಆಗ್ರಿ, ಬರ್ತೀನಿ. ಎಲ್ಲಿ? ಸಹ್ಯಾದ್ರಿ ಅಲ್ವಾ? ಸರಿ ಸರಿ, ಬರ್ತೀನಿ. ನೋಡ್ತೀನಿ ಇಲ್ಲೆಲ್ಲಾದ್ರೂ ಹೋಟೆಲ್ ಇದ್ರೆ ಊಟ ಹಂಗೆ ಪಾರ್ಸಲ್ ಹಾಕೋ ಬರ್ತೀನಿ. RR ಮೆಸ್ ಅಂತೆ. ಓಹೋ, ನಾಟಿ ಶೈಲಿ ಮಾಂಸಾಹಾರಿ ಮುದ್ದೆ ಊಟ ಅಂತೆ. ಮಾಂಸಾಹಾರ ಎಲ್ಲ ಬೇಡಪ್ಪ ಇವತ್ತು. ಹೋಟೆಲ್ ಶ್ರೀನಿವಾಸ ಇದೆ. ನನಗೆ ಗಾಡಿ ನಿಲ್ಸಕ್ಕೆ ಜಾಗ ಬೇಕಲ್ಲ ಮೇಯ್ನು. ಈ ಹಾಸನ್ನು ಸಕಲೇಶ್ಪುರ ಕಡೆ ಎಲ್ಲ ಹೆವಿ ನಾನ್ ವೆಜ್ಜು. ಸೊ ನಾವು ಯೂಶ್ವಲಿ ದೇವಸ್ಥಾನಕ್ಕೆ ಅಂತ ಬಂದಾಗ ನಾನ್ ವೆಜ್ ತಿನ್ನಲ್ಲ. ಸೊ ಹಂಗೆ ಸಕಲೇಶ್ಪುರದಲ್ಲಿ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲೊಂದು ಸುರಭೀಸ್ ವೆಜ್ ರೆಸ್ಟೋರೆಂಟ್ ಅಂತ ಒಂದು ಬೋರ್ಡ್ ಕಾಣಿಸ್ದು. ಸೊ ಚೆನ್ನಾಗಿದೆ. ಇಲ್ಲೇ ಗಾಡಿ ನಿಲ್ಸೋಕ್ಕೂ ಇಲ್ಲೇ ಜಾಗ ಸಿಕ್ತು. ಇಲ್ಲಿ ಎದುರುಗಡೆ ಕೂತ್ರೆ ಗಾಡಿನೂ ಕಾಣಿಸ್ತಾ ಇರುತ್ತೆ. ಲಗೇಜ್ ಎಲ್ಲ ತೆಗೆಯೋದು ಹಿಂಸೆ ಅಲ್ಲ. ಸೊ ಗಾಡಿನೂ ಕಾಣಿಸೋ ಥರ ಪಾರ್ಕಿಂಗ್ ಸಿಕ್ಬಿಟ್ರೆ ತುಂಬ ಒಳ್ಳೆಯದು. ಸೊ ಹಂಗಾಗಿ ಊಟ ಮಾಡಿ, ಊಟ ಹೆಂಗಿದೆ ಏನು ಕತೆ ಹೇಳ್ಕೊಂಡು ಮಾತಾಡ್ಕೊಂಡು ಸಿಗ್ತೀನಿ ರೀ. ಸುರಭೀಸ್ ವೆಜ್ ರೆಸ್ಟೋರೆಂಟಲ್ಲಿ ಊಟ ಆಯಿತು. ಏನು ಓಕೆ ಊಟ ಅಂತ ಏನು ಹೇಳ್ಕೊಳ್ಳೋ ಅಷ್ಟು ವಾವ್ ಅನ್ನಂಗೆ ಏನು ಇರಲಿಲ್ಲ. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡೆ, ಬಟ್ ಓಕೆ, ಒಂದು ಸಫಿಷಿಯೆಂಟ್ ಹೊಟ್ಟೆ ತುಂಬುವಷ್ಟು ಊಟ ಸಿಕ್ತು. ಬಟ್ ಟೇಸ್ಟು ಈ ಹೋಟೆಲ್ ಇರೋ ಇದಕ್ಕೂ ಆ ಟೇಸ್ಟು ಸಮಾಧಾನ ಇಲ್ಲ. ಸೊ ಟೈಮು 11 ಗಂಟೆ ಆಗೋಯ್ತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ಬಿಡ್ತು. ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದೆ, ರೆಸ್ಟ್ಲೆಸ್ ಅನಿಸ್ಬಿಡ್ತು. ಅಲ್ಲಿ ಆಲ್ರೆಡಿ ಇನ್ನು ನಾನು 2 ಕಿಲೋಮೀಟರ್ಸ್ ಹಿಂದೆ ಇದ್ದೀನಿ ಧರ್ಮಸ್ಥಳಗೆ. ಅಲ್ಲಿ ಒಂದು ರೂಮ್ ಬುಕ್ ಆಗಿತ್ತು, ಆಲ್ರೆಡಿ 3 ಜನ ಇದ್ದಾರೆ. ಸೊ ರೆಸ್ಟ್ ಮಾಡಲಿಕ್ಕಾಗಲ್ಲ ಅಂತ ಇಲ್ಲಿ ಧರ್ಮಸ್ಥಳಗೆ 1-1.5 ಕಿಲೋಮೀಟ್ರಿಂದ ಇದೊಂದು ಅಮೋಘ ಅಂತ ಒಂದು ಪ್ರೈವೇಟ್ ಸ್ಟೇ ಹೋಟೆಲ್ ಇದೆ. ಸೊ ಇಲ್ಲೊಂದು ಸತಿ ಯಾವುದಕ್ಕೂ ಚೆಕ್ ಮಾಡೋಣ ಅಂತ ಬಂದು ಚೆಕ್ ಮಾಡಿದೆ. ಸಿಂಗಲ್ ಆಕ್ಯುಪೆನ್ಸಿ ಒಂದೇ ಒಂದು ರೂಮ್ ಇತ್ತು. ಸೊ ತೊಗೊಂಡಿದ್ದೀನಿ. ಬನ್ನಿ ರೂಮು ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಇಲ್ಲೇ ಸ್ಟೇ ಆಗ್ತಾಯಿದ್ದೀನಿ ಇವತ್ತು. ಸೊ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇತ್ತು, ಯಾವುದೂ ಅವೈಲೇಬಲ್ ಇರಲ್ಲ ಅಂದ್ಕೊಂಡೆ. ಬಟ್ ಸ್ಟಿಲ್ ಒಂದೇ ಒಂದು ರೂಮು, ಅದು ಸಿಂಗಲ್ ಆಕ್ಯುಪೆನ್ಸಿ ಇದೆ ಸರ್, ನೀವು ತೊಗೊಂಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಪಾರ್ಕಿಂಗು ಇಲ್ಲಿ ಮಾಡಬೇಕಂತೆ. ಒಳ್ಳೆ ಜಾಗ ನೋಡುವ. ಸೊ CCTV ಅಲ್ಲಿದೆ, ಕೈಂಡ್ ಆಫ್ ಸೇಫ್ಟಿ. ಓಕೆ ಸ್ನೇಹಿತರೆ, ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಸೊ ರೂಮ್ಗೆ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಮಲಗಿ ಬೆಳಗ್ಗೆ ನಿಮಗೆ ರೂಮ್ ಎಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸಾರಿ. ಸಿ ಯು ಟುಮಾರೋ.